ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಮಡಕೆ ಕಾಳಿನ ಉಸುಳಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡೀನಿ. ಆ ಪಾತ್ರೆಯೊಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಇಲ್ಲೇ. ಇದು ಕಂಚಿನ ಪಾತ್ರೆ ಇರೋದ್ರಿಂದ ಜಲ್ದಿ ಬಿಸಿ ಆಗಿಬಿಡ್ತದೆ. ಆಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ತೀನಿ. ಆ ಚಟ್ಪಟ ಅಂದ ತಕ್ಷಣ ಬಾಳ್ಕದ ಮೆಣಸಿನ್ಕಾಯಿ ತೊಗೊಂಡಿನಿ. ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟೆ ಅಂದ್ರೆ ಇದನ್ನು ಒಂದು 2 ನಿಮಿಷ ಹುರ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಅಂದ್ರೆ ಅದು ಇದು ಹಾಕಿರ್ತೀವಲ್ಲ ಇದು ಮೆಣಸಿನ್ಕಾಯಿನ ಅದು ಸ್ವಲ್ಪ ಚೋತ್ನೆ ಫ್ರೈ ಆದ್ರೆ ರುಚಿ ಆಗ್ತದೆ. ಈ ಥರ ಆಗಬೇಕಿದು. ಇವಾಗ ನಾ ಹಿಂದಿನ ದಿನ ರಾತ್ರಿನ ಇದನ್ನು ಫುಲ್ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಇದನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಆಮೇಲೆ ಒಂದು ಸ್ವಲ್ಪ ಮೊಳಕೆ ಬಂದರೂ ಚಲೋ ಇರ್ತದೆ. ಬಟ್ ನಂಗೆ ಬರಲಿಲ್ಲ, ಮತ್ತು ಅರ್ಜೆಂಟ್ನಾಗ ಮಾಡೋದಿತ್ತು, ಹೀಗಾಗಿ ನಾನು ಮಾಡಿಬಿಟ್ಟೆ. ಮೊಳಕೆ ಬಂದ್ರೂ ಸೇಮ್ ಇದೇ ಥರನೇ ಮಾಡೋದು. ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಈಗ. ಇನ್ನೊಂದು ಏನಂತಂದ್ರೆ ಈ ಮುಚ್ಚಳದ ಮೇಲೇ ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ. ಈ ಪ್ಲೇಟ್ನೊಳಗೆ ನೀರು ಹಾಕಿ ಇಟ್ಬಿಡ್ತೀನಿ. ಅಂದ್ರೆ ಅದ್ರ ಸಮೇತ ಇದನ್ನು ನೀರು ಕಾದ್ಬಿಡ್ತದೆ. ನಮಗೆ ಬೇಕಾಯ್ತು ಅಂದ್ರೆ ಅದ್ರಾಗಿಂದ ನೀರು ಹಾಕೊಂಡ್ಬಿಡ್ಬೋದು. ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತದ ಇದು. ಮತ್ತು ಇನ್ನೂ ಸ್ವಲ್ಪ ಬೇಯಬೇಕಿದು. ಅದಕ್ಕೆ ಆ ಮುಚ್ಚಳದೊಳಗಿನ ನೀರನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಟ್ಟೆ ನಾನು. ಈಗೆಲ್ಲ ಫುಲ್ ಆಗ್ಯದ ಈಗಿದು. ಇದಕ್ಕೆ 1 ನಿಂಬೆ ಹಣ್ಣು ಹಿಂಡ್ತೀನಿ. ನಿಮ್ಗೆ ಹುಣಸೆಹಣ್ಣಿನ ರಸ ಬೇಕು ಅಂದರೆ ಹುಣಸೆಹಣ್ಣು ರಸ ಹಾಕ್ಕೊಂಡು ಬೆಲ್ಲ ಹಾಕ್ಕೋಬೋದು. ನಾ ಇಲ್ಲೇ ಸ್ವಲ್ಪ ಇದು ಹಾಕ್ಕೊಂಡೇನಿ, ಅದೇನು ಸಕ್ಕರೆ ಹಾಕ್ಕೊಂಡೇನಿ. ಯಾಕಂದ್ರೆ ಇವಾಗ ಇದು 1 ನಿಂಬೆಹಣ್ಣು ಹಿಂಡಿದ್ದಕ್ಕೆ ಚೂರು ಸಕ್ಕರೆ ಹಾಕ್ಕೊಂಡೇನಿ. ಈಗ ನೋಡಿರಿ ಬಿಸಿ ಬಿಸಿಯಾದ ಉಸುಳಿ ಈಗ ತಿನ್ಲಿಕ್ಕೆ ರೆಡಿ ಆಗಿದೆ ಈಗಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.